ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಹೇಮಾವತಿ ಅಂತ. ಊರು ಚಂದಾಪುರ. ವಯಸ್ಸು 40 ವರ್ಷ ತುಂಬಿದೆ. ಕೆಲಸ ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಚ ಹಾಕಿಕೊಳ್ಳುವುದಿಲ್ಲ. ಬಯಕೆ ಮುಂದಿನ ತುದಿ ಚೀಪುವುದು. ಆಸ್ತಿ ಬಂದರೆ ಹೇಳ್ತೀನಿ. ಬಣ್ಣ ಸ್ವಲ್ಪ ಕಪ್ಪು ಬಣ್ಣ. ಅನುಭವ ಗಂಡನ ಸ್ನೇಹಿತನಿಂದ ಆಗಿದೆ. ಆಸೆ ಸ್ನೇಹಿತ ಬೇಕು. ಸ್ನೇಹಿತರೆ, ಇದು ಇಷ್ಟು ಹೇಮಾವತಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮೈಬಣ್ಣದ ಕಾರಣ ಗಂಡ ಬಿಟ್ಟು ಹೋದ. ನನ್ನ ಬಣ್ಣ ಕಪ್ಪಾಗಿದೆ ಅಂತ ಹೇಳಿ ಗಂಡ ಬಿಟ್ಟು ಹೋದ. ತೂತು ಕಪ್ಪಾಗಿದೆ, ಹೇಗೆ ಚೀಪಬೇಕು ಅಂತ ಹೇಳಿ ದಿನಾ ಜಗಳ ಆಡುತ್ತಿದ್ದರು. ನಿನ್ನ ಸುರಂಗಕ್ಕೆ ನಾನು ಮುಖ ಹಾಕುವುದಿಲ್ಲ, ನನಗೆ ಬಿಳಿ ಸುರಂಗದ ನೀರೇ ಬೇಕು ಅಂತ ಬಿಳಿ ತೂತು ಹುಡುಕಿಕೊಂಡು ಹೋಗಿದ್ದಾರೆ. ಚೂಲು ಹೆಚ್ಚಾಗಿದೆ, ಕರಿ ತೂತಿಗೆ ಸಾಮಾನು ಹಾಕುವುದಿಲ್ಲ, ಗಂಡ ಕೇದನ್ನೇ ಬಿಟ್ಟಿದ್ದರು. ದಿನಾ ರಾತ್ರಿ ತೂತಿಗೆ ಬೆರಳು ಹಾಕಿಕೊಂಡು ಉಜ್ಜುತ್ತಾ ಸುಖ ಕಾಣ್ತೀನಿ. ನಿಮ್ಮಲ್ಲಿ ಯಾರಾದರೂ ನನ್ನ ಕಪ್ಪು ತೂತು ನೋಡ್ತೀನಿ ಅಂದರೆ ವಾಟ್ಸಪ್ ನಂಬರ್ ಕೊಡಿ, ನಾನೇ ವಿಡಿಯೋ ಮಾಡಿ ತೋರಿಸ್ತೀನಿ. ಹುಡುಗನ ಸ್ವಭಾವ ಹೀಗಿರಲಿ, ನೋಡಲು ಹೇಗೆ ಇರಲಿ, ನನ್ನ ತೂತಿಗೆ ಸುಖ ಕೊಟ್ಟರೆ ಸಾಕು, ದುಡ್ಡು ಕೂಡ ಕೇಳುವುದಿಲ್ಲ. ಕುಡಿದು ಬಂದು ತೂತು ಕೇಳಬಾರದು, ನನಗೆ ಕುಡುಕರು ಕಂಡರೆ ಸ್ವಲ್ಪನೂ ಆಗುವುದಿಲ್ಲ. ವಯಸ್ಸು ಎಷ್ಟೇ ಇರಲಿ, ಸಾಮಾನು ಏಳಬೇಕು. ತುಂಬಾ ದಿನಗಳೇ ಆದವು ಗಂಡಿನ ಪಕ್ಕದಲ್ಲಿ ಮಲಗಿಕೊಂಡು. ಪ್ಲೀಸ್ ನನ್ನನ್ನ ಪಕ್ಕದಲ್ಲಿಯೇ ಮಲಗಿಸಿಕೊಳ್ಳಿ. ನನ್ನ ಬಣ್ಣ ಕಪ್ಪಾಗಿದೆ ಅಂತ ಹೇಳಿ ಮಧ್ಯದಲ್ಲಿಯೇ ಕೈ ಬಿಡಬೇಡಿ, ಓಕೆನಾ? ಇಷ್ಟ ಇದ್ದವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಹುಡುಗನ ಸ್ವಭಾವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅನುಸರಿಸಬೇಕಾದ ನಿಯಮಗಳು: ಮನೆಗೆ ಬರುವಾಗ ಹೇಳಿಕೊಂಡು ಬರಬೇಕು. ಖಾಲಿ ಕೈಯಿಂದ ಬರಬೇಡಿ, ಏನಾದರೂ ತಿಂಡಿಯನ್ನು ತೆಗೆದುಕೊಂಡು ಬನ್ನಿ. ತೂತು ಜೋತು ಬಿದ್ದಿದೆ ಅಂತ ಹೀಯಾಡಿಸಿ ಮಾತಾಡಬೇಡಿ. ಹೆಣ್ಣಿನ ಆತ್ಮಗೌರವಕ್ಕೆ ಬೆಲೆ ಕೊಡಬೇಕು. ಮದುವೆ ಆಗ್ತೀನಿ ಅಂದರೆ ನನ್ನ ಕಡೆಯಿಂದ ಅಭ್ಯಂತರ ಇಲ್ಲ. ಕೇಯುವಾಗ ಆಂಟಿ ಅಂತ ಕರೆಯಬೇಡಿ, ನನಗೆ ಕೋಪ ಬರುತ್ತೆ. ನನ್ನ ಬಗ್ಗೆ ಹಿಂದೆ ಹೀಯಾಳಿಸಿ ಮಾತನಾಡಿದರೆ ಚೆನ್ನಾಗಿ ಬೈದು ಕಳಿಸ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ, ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.